ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ದಿನದಲ್ಲಿ ನಾವು ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ಕ್ವಶನ್ ನಂಬರ್ 34 ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನೋಡ್ತಾ ಇದ್ದೇವೆ. ಇಲ್ಲಿ ಸುಲಭವಾಗಿ ನೀವು 5 ಅಂಕವನ್ನು ಪಡೆದುಕೊಳ್ಳಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು. ಸನ್ನಿ ಮಾರ್ನಿಂಗ್ ಮೇಲೆ ನಿಮಗೆ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಕೇಳಲಾಗುವುದು. ಇಲ್ಲಿ ನಾನು ನಿಮಗೆ 3 ಪ್ರಶ್ನೆ ತಿಳಿಸ್ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು. ಇದಕ್ಕಿಂತ ಮುಂಚೆ ನೀವು 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಯಾವಂದರೆ ಇಲ್ಲಿ ನೋಡಿ, ಇವಾಗ ಡೈರೆಕ್ಟ್ ಸ್ಪೀಚ್ ಕೊಟ್ಟಿರ್ತಾರೆ ನಮಗೆ. ಇವಾಗ ಇದು ಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ. ನಾವು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಇಲ್ಲಿ ಆನ್ಸರ್ ಮಾಡಬೇಕು. ಅಂದರೆ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬಳಸುವಾಗ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇದಷ್ಟು ನೆನಪಿನಲ್ಲಿ ಎತ್ಕೊಂಡ್ಬಿಡಿ. ಯಾವುದು ವರ್ಬ್ಸ್ ಆಗಿರ್ಬೋದು, ಪ್ರೊನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್. ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರೆಸೆಂಟ್ ಇದ್ದಿದ್ದು ನಾವು ಫಾಸ್ಟ್ ಟೆನ್ಸ್ನಲ್ಲಿ ಬರೀಬೇಕಾಗಿರುತ್ತೆ. ಆಯಿತಾ, ಆಮ್, ಈಸ್ ಅಂತ ಕೊಟ್ಟರೆ ವಾಸ್ ಅಂತ ಮಾಡ್ಕೋಬೇಕು. ಅದೇ ರೀತಿ ಆರ್ ಅಂತ ಕೊಟ್ಟರೆ ವರ್ ಅಂತ ಮಾಡ್ಕೋಬೇಕು. ಈ ರೀತಿ ಹ್ಯಾವ್, ಹ್ಯಾಸ್ ಅಂತ ಕೊಟ್ಟರೆ ಹ್ಯಾಡ್ ಅಂತ ಮಾಡ್ಕೋಬೇಕು. ವಿಲ್ ಅಂತ ಕೊಟ್ಟರೆ ವುಡ್ ಅಂತ ಮಾಡ್ಕೋಬೇಕು. ಶಾಲ್ ಅಂತ ಕೊಟ್ಟರೆ ಶುಡ್ ಅಂತ ಮಾಡ್ಕೋಬೇಕು. ಈ ರೀತಿಯಲ್ಲಿ ಆಯಿತಾ. ಅದೇ ರೀತಿ ಇಲ್ಲಿ ಪ್ರೊನೌನ್ಸ್ನಲ್ಲಿ ನೋಡಿ, ಆ, ಯು ಅಂದರೆ ಮುಂದಿನ ಪರ್ಸನ್ ಅವಳು ಅಥವಾ ಅವನು ಯಾರದಾರೆ ನೋಡ್ಕೊಂಡು ಹಿ ಮತ್ತು ಶಿ ಮಾಡ್ಕೋಬೇಕಾಗುತ್ತೆ. ಆಯಿತಾ. ವಿ, ಯು ಕೊಟ್ಟರೆ ನಾವು ದೇ ಅಂತ ಮಾಡ್ಕೋಬೇಕಾಗುತ್ತೆ. ಆ್ಯಸ್ ಅಂತ ಕೊಟ್ಟರೆ ದೆಮ್. ಆಯಿತಾ. ಅವರ್, ಯುವರ್ ಕೊಟ್ಟರೆ ದೇರ್ ಅಂತ ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಒಂದು ವೇಳೆ ಪ್ರಶ್ನೆ ಪತ್ರಿಕೆಯಲ್ಲಿ ದೀಸ್ ಅಂತ ಕೊಟ್ಟರೆ ದ್ಯಾಟ್ ಅಂತ ಮಾಡ್ಕೋಬೇಕು. ಅದೇ ರೀತಿ ಟುಮಾರೋ ಅಂತ ಕೊಟ್ಟರೆ ದ ನೆಕ್ಸ್ಟ್ ಡೇ ಅಂತ ಮಾಡ್ಕೋಬೇಕು. ಟುಡೇ ಅಂತ ಕೊಟ್ಟರೆ ದ್ಯಾಟ್ ಡೇ ಅಂತ ಮಾಡ್ಕೋಬೇಕು. ಹೇರ್ ಕೊಟ್ಟರೆ ದೇರ್ ಅಂತ ಮಾಡ್ಕೋಬೇಕು. ನಾವು ಅಂತ ಕೊಟ್ಟರೆ ದೆನ್ ಅಂತ ಮಾಡ್ಕೋಬೇಕು. ಈ ರೀತಿ ಆಯಿತಾ. ಎಸ್ಟರ್ಡೇ ಅಂತ ಕೊಟ್ಟರೆ ದ ಪ್ರೀವಿಯಸ್ ಡೇ. ಅದೇ ರೀತಿ ನೆಕ್ಸ್ಟ್ ಅಂತ ಕೊಟ್ಟರೆ ದ ಫಾಲೋಯಿಂಗ್ ಡೇ, ಅಂದರೆ ದ ಫಾಲೋಯಿಂಗ್ ಅಷ್ಟೇ. ಈ ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. 3 ಮುಖ್ಯ ಅಂಶ ಪದಗಳಂದರೆ ಇವೆ: ವರ್ಬ್ಸ್, ಪ್ರೊನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್. ಇದಷ್ಟು ನಿಮಗೆ ನೆನಪಿನಲ್ಲಿ ಇದ್ದರೆ ಸಾಕು. ಇವಾಗ ಈ ಒಂದು ಪ್ರಶ್ನೆಯಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಡೊನಾಲ್ಡ್ ಅವರ ಡು ಯು ಯೂಸ್ ಎ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚಿಪ್ ಅಂತ ಕೇಳ್ತಾಳೆ. ಯಾರು? ಡೊನಾಲ್ಡ್ ಅವರ. ಇಲ್ಲಿ ಅವಳು ಕೇಳ್ತಾ ಇದ್ದಾಳೆ. ಯಾರಿಗೆ? ಅವನು. ಅವನಂದರೆ ಮುಂದಿನ ಪರ್ಸನ್ ಯಾರು? ಡಾನ್ ಗೆಂಜಾಲೋ. ಡಾನ್ ಗೆಂಜಾಲೋ ಅವನು ಆಗ್ತಾನೆ. ಡೊನಾಲ್ಡ್ ಅವರ ಮತ್ತು ಡ್ಯಾನ್ ಗೆಂಜಾಲೋ ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಮಾತನಾಡ್ತಿದ್ದಾರೆ. ಆಯಿತಾ. ಕನ್ವರ್ಸೇಷನ್ ಆಗ್ತಾ ಇದೆ. ಇಲ್ಲಿ ಲೋರಾ ಏನು ಕೇಳ್ತಾಳೆ? ಡು ಯು ಯೂಸ್ ಎ ಶೂಸ್ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚಿಪ್ ಅಂತ ಕೇಳ್ತಾಳೆ. ಯಾರಿಗೆ? ಯು ಇದ್ದಿದ್ದು ಯಾರು? ಡಾನ್ ಗೆಂಜಾಲೋ. ಮುಂದಿನ ಪರ್ಸನ್ ಯಾರು? ಯು ಇದ್ದಿದ್ದು ಏನು ಮಾಡ್ಕೋಬೇಕು ನಾವು? ಹಿ ಅಂತ ಮಾಡ್ಕೋಬೇಕು. ಆಯಿತಾ. ಯು ಇದ್ದಿದ್ದು ಹಿ ಅಂದರೆ ಮುಂದಿನ ಪರ್ಸನ್ ಯಾರಿರ್ತಾರೆ? ಹಿ ಅಥವಾ ಶಿ. ಇಲ್ಲಿ ನೋಡಿ, ಯು ಇದ್ದಿದ್ದು ಏನು ಮಾಡ್ಕೋಬೇಕು? ಹಿ. ಆಯಿತಾ. ಈ ರೀತಿಯಲ್ಲಿ ಅವಳು ಇತ್ತಂದರೆ ಶಿ, ಅವನು ಇತ್ತಂದರೆ ಹಿ. ಆಯಿತಾ. ಡು ಯು ಯೂಸ್ ಎ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚಿಪ್ ಅಂತ ಕೇಳ್ತಾಳೆ ಲೋರಾ. ಆಯಿತಾ. ಈ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಹೇಗೆ ಮಾಡಬೇಕಂದ್ರೆ ಗಮನ ಇಟ್ಟು ಕೇಳಿ. ನಮಗೆ 1ನೇ ಲೈನಲ್ಲಿ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಕೊನೆಯಲ್ಲಿ. ಆಯಿತಾ. ಹ್ಯಾಂಡ್ ಕರ್ಚಿಪ್ ಪಕ್ಕದಲ್ಲಿ ಕ್ವಶನ್ ಮಾರ್ಕ್ ಇದೆಯಲ್ಲ, ಇದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಪ್ರಾರಂಭದಲ್ಲಿ WH ಕ್ವಶನ್ ಪ್ರಾರಂಭ ಆಗಿಲ್ಲ, ಬಟ್ 2ನೇ ಲೈನಲ್ಲಿ WH ಪ್ರಾರಂಭ ಆಗಿದೆ, WH ಅಂತ. ಬಟ್ ಇಲ್ಲಿ ಪ್ರಾರಂಭ ಆಗಿಲ್ಲ. 1ನೇ ಲೈನಲ್ಲಿ ಡು ಯು ಅಂತ ಇದೆಯಲ್ಲ, ಅದು ಕೇಳ್ತಾ ಇದ್ದಾಳೆ. ಇದು ಕ್ವಶನ್ ಮಾರ್ಕ್ ಆಗುತ್ತೆ. ಡು ಯು ಯೂಸ್ ಎ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚಿಪ್ ಅಂತ ಕೇಳ್ತಾ ಇದ್ದಾಳೆ. ಯಾರು? ಡೊನಾಲ್ಡ್ ಅವರ. ಇಲ್ಲಿ ಏನಾಗುತ್ತೆ? ಇದು ಕ್ವಶನ್ ಮಾರ್ಕ್ ಆಗುತ್ತೆ. ಇದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ಇಲ್ಲಿ ಡಾನ್ ಗೆಂಜಾಲೋ ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್ಸ್ ಅಂತ ಏನಿದಿಲ್ಲ, ಇದು WH ಕ್ವಶನ್ ಆಗುತ್ತೆ 2ನೇ ಲೈನ್. ಇಲ್ಲಿ ಪ್ರಾರಂಭದಲ್ಲಿ WH ಕ್ವಶನ್ ಪ್ರಾರಂಭ ಅಂತಂದರೆ WH ಕ್ವಶನ್ ಅಂದರೆ ವಾಟ್ ಅಂತಲೇ ಬರೀಬೇಕು. ವಾಟ್ ರೈಟ್ ಹ್ಯಾವ್ ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್ ಅಂತ ಇಲ್ಲಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದೆ. ಓಕೆ, ಬಟ್ ಪ್ರಾರಂಭದಲ್ಲಿ WH ಕ್ವಶನ್ ಪ್ರಾರಂಭ ಆಗಿದೆ. ವಾಟ್ ಅಂತ ಇದೆಯಲ್ಲ, ವಾಟ್ ಅಂತ ಇದೆ, ಅದಕ್ಕೆ ಇಲ್ಲಿ WH ಕ್ವಶನ್ ಆಗುತ್ತೆ ಇದು. ಆಯಿತಾ. ಕ್ವಶನ್ ಮಾರ್ಕ್ ಇದ್ದರೂ ಸಹ ಕೊನೆಯಲ್ಲಿ, ಆಯಿತಾ, ಪ್ರಾರಂಭದಲ್ಲಿ WH ಕ್ವಶನ್ ಪ್ರಾರಂಭ ಆಗಿತ್ತಂದರೆ ಲಾಸ್ಟ್ನಲ್ಲಿ ಕ್ವಶನ್ ಮಾರ್ಕ್ ಇದ್ದರೂ ಸಹ ಅದೇನಾಗುತ್ತೆ? WH ಕ್ವಶನ್ ಆಗುತ್ತೆ. ಇವಾಗ ಇಲ್ಲಿ 1ನೇ ಲೈನ್ ಅಬ್ಸರ್ವ್ ಮಾಡಿ. ಇಲ್ಲಿ ವಾಟ್ ಅಂತ ಇದೆ, ಇದು WH ಕ್ವಶನ್ ಪ್ರಾರಂಭ ಆಗುತ್ತೆ. ಆಯಿತಾ. ವಾಟ್ ರೈಟ್ ಅಂತ ಇದೆ. ಆಯಿತಾ. WH ಕ್ವಶನ್ ಪ್ರಾರಂಭ ಆಗುತ್ತೆ. ಯಾಕಂದರೆ ವಾಟ್ ಅಂತಲೇ ಬರೀಬೇಕು ನಾವಲ್ಲಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ 1ನೇ ಲೈನ್ ಅಬ್ಸರ್ವ್ ಮಾಡಿ. ಡು ಯು ಅಂತ ಏನಿದೆಯಲ್ಲ, ಅದು ಕೇಳ್ತಾ ಇದ್ದಾಳೆ. ಅಂದರೆ ಎಸ್ ಆರ್ ನೋ ಕ್ವಶನ್, ಹೌದು ಅಥವಾ ಇಲ್ವಾ ಅಂತ ಈ ರೀತಿ ಕೇಳ್ತಾ ಇದ್ದಲ್ಲ, ಅದು ಎಸ್ ಆರ್ ನೋ ಕ್ವಶನ್ ಆಗಿರುತ್ತೆ. ಇಲ್ಲಿ ಇಬ್ಬರು ಕನ್ವರ್ಸೇಷನ್ ಮಾಡ್ತಾ ಇದ್ದಾರೆ, ಡೊನಾಲ್ಡ್ ಅವರ ಮತ್ತು ಡ್ಯಾನ್ ಗೆಂಜಾಲೋ. ಈ ಇಬ್ಬರು ಇಲ್ಲಿ ಮಾತನಾಡ್ತಾ ಇದ್ದಾರಲ್ಲ. ಸೊ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ 1ನೇ ಲೈನ್ ಯಾವುದು ಆಗುತ್ತೆ? ಆಯಿತಾ. ಎಸ್ ಆರ್ ನೋ ಕ್ವಶನ್ಸ್ ಆಗುತ್ತೋ ಅಥವಾ WH ಕ್ವಶನ್ ಆಗುತ್ತಾ ನೋಡಬೇಕು. ಡು ಯು ಯೂಸ್ ಎ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚಿಪ್ ಅಂತ ಕೇಳ್ತಾ ಇದ್ದಾರೆ ಲೋರಾ. ಇದೇನಾಗುತ್ತೆ? ಇಲ್ಲಿ ನಾವು ಬರಿಬೇಕು. ಅವಾಗ ಡೊನಾಲ್ಡ್ ಅವರ ಇಲ್ಲಿ ಬರಿಬೇಕು. ಏನಂತ? ಡೊನಾಲ್ಡ್ ಅವರ ಡೊನಾಲ್ಡ್ ಅವರ
ಆಸ್ಕ್ಡ್, ಯಾರಿಗೆ ಕೇಳ್ತಾ ಇದ್ದಾಳೆ ಆಸ್ಕ್ಡ್ ಅಂತ ಬರೀಬೇಕು ಇಲ್ಲಿ. ಆಸ್ಕ್ಡ್ ಎಸ್ ಆರ್ ನೋ ಕ್ವಶನ್ದಲ್ಲಿ ಫಿಕ್ಸ್ ಅದು. ಡೊನಾಲ್ಡ್ ಅವರ ಆಸ್ಕ್ಡ್ ಮುಂದಿನ ಪರ್ಸನ್ ಯಾರು? ಡಾನ್ ಗೆಂಜಾಲೋ. ಡೊನಾಲ್ಡ್ ಅವರ ಆಸ್ಕ್ಡ್ ಡಾನ್ ಗೆಂಜಾಲೋ. ಡೊನಾಲ್ಡ್ ಅವರ ಆಸ್ಕ್ಡ್ ಡಾನ್ ಗೊಂಜಾಲೋ ಆಯ್ತಾ, ಡಾನ್ ಗೆಂಜಾಲೋ ಇಲ್ಲಿ ಆಯ್ತಾ. ಇವಾಗ ಇದೇನಾಗುತ್ತೆ, ಎಸ್ ಆರ್ ನೋ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ ಇಫ್ ಅಂತ ಬರುತ್ತೆ, ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ, ಫಿಕ್ಸ್ ಇದು. ಇಫ್ ಅನ್ನೋದು ಏನು, ಎಸ್ ಆರ್ ನೋ ಕ್ವಶನ್ ಆಗಿರುತ್ತೆ. ಸೊ ಅದಕ್ಕೆ ಇಫ್ ಅಂತ ನಾವು ಇಲ್ಲಿ ಬರ್ದಿದ್ದೀವಿ ಆಯ್ತಾ. ಇಲ್ಲಿ ಕೇಳ್ತಾ ಇದ್ದಾರೆ ಎಸ್ ಆರ್ ನೋ ಕ್ವಶನ್ ಆಯ್ತಾ. ಡೊನಾಲ್ಡ್ ಅವರ ಆಸ್ಕ್ಡ್ ಡಾನ್ ಗೆಂಜಾಲೋ ಆಯ್ತಾ, ಅದರ ಪಕ್ಕದಲ್ಲಿ ಇಫ್ ಆಯ್ತಾ. ಯು ಇದೇನಾಗುತ್ತೆ, ಹಿ ಆಗುತ್ತೆ. ಯಾಕೆಂದ್ರೆ ಯು ಕೇಳ್ತಾ ಇದ್ದಾಳೆ ಯಾರಿಗೆ, ಮುಂದಿನ ಪರ್ಸನ್ ಯಾರು, ಡಾನ್ ಗೆಂಜಾಲೋ, ಅದಕ್ಕೆ ಅಲ್ಲಿ ಹಿ ಬರುತ್ತೆ. ಯು ಇದೇನಾಗುತ್ತೆ, ಹಿ ಆಗುತ್ತೆ ಆಯ್ತಾ. ಫಾಸ್ಟ್ ನಲ್ಲಿ ಬರಿಬೇಕು ನಾವು ಆಯ್ತಾ. ಹಿ ಯೂಸ್ಡ್ ಅಂತ ಬರೆದ್ರು ಕೂಡ ಓಕೆ, ಇಲ್ಲಾಂದ್ರೆ ಹಿ ಡಿಡ್ ಯೂಸ್ ಅಂತ ಬರೆದ್ರು ಕೂಡ ಓಕೆ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಈ ರೀತಿ ಬರೆದ್ರು ಕೂಡ ಓಕೆ. ಇವಾಗ ಡೂ ಹೋಗ್ಬಿಡುತ್ತೆ ಅದು, ಯಾಕೆಂದ್ರೆ ಹಿ ಯೂಸ್ಡ್ ಅಂತ ನಾವು ಬರೆದು ಬಿಟ್ಟಿದ್ವಿ, ಫಾಸ್ಟ್ ನಲ್ಲಿ ನಾವು ಬರೆದಿದ್ದೀವಿ ಆಲ್ರೆಡಿ. ಹಿ ಯೂಸ್ಡ್ ಆಯ್ತಾ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚೀಪ್ ಅಂತ ಬರಿಬೇಕು ಆಯ್ತಾ. ಎ ಇದ್ದಿದ್ದು ಸೇಮೇ ಬರುತ್ತೆ, ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಶೂ ಇದ್ದಿದ್ದು ಸೇಮ್ ಬರುತ್ತೆ, ಅದೇ ರೀತಿ ಬ್ರಷ್ ಇದ್ದಿದ್ದು ಸೇಮ್ ಬರುತ್ತೆ, ಬ್ರಷ್ ಅದೇ ರೀತಿ ಬ್ರಷ್ ಸೇಮ್ ಬರುತ್ತೆ. ಆ್ಯಸ್ ಎ ಅದು ಕೂಡ ಸೇಮ್ ಬರುತ್ತೆ. ಆ್ಯಸ್ ಎ ಹ್ಯಾಂಡ್ ಕರ್ಚೀಪ್, ಆ್ಯಸ್ ಎ ಹ್ಯಾಂಡ್ ಕರ್ಚೀಪ್ ಅಂತ ಬರಿಬೇಕು. ಇಷ್ಟು ಬರೆದರೆ ನಮಗೆ 1 ಮಾರ್ಕ್ಸ್ ಸಿಗುತ್ತೆ ಆಯಿತಾ. 1 ಮಾರ್ಕ್ಸ್ ಬಂತು. ಇವಾಗ ಕ್ವಶನ್ ಮಾರ್ಕ್ ಮತ್ತೆ ಇಲ್ಲಿ ಬರಿಬಾರ್ದು, ಡಾಟ್ ಅಂತ ಬರಿಬೇಕು. ಇವಾಗ ಮುಂದಿನ ಲೈನ್ ಇವಾಗ ಅಬ್ಸರ್ವ್ ಮಾಡಿ. 1ನೇ ಲೈನ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಡೊನಾಲ್ಡ್ ಅವರ ಆಸ್ಕ್ಡ್ ಡಾನ್ ಗೆಂಜಾಲೋ ಇಫ್ ಹಿ ಯೂಸ್ಡ್ ಎ ಶೂ ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚೀಪ್. ಇಲ್ಲಿ ಯೂಸ್ ಏನಿದೆಯಲ್ಲ, ಯೂಸ್ಡ್ ಅಂತ ಫಾಸ್ಟ್ನಲ್ಲಿ ನಾವು ಬರೆದಿದ್ದೇವೆ. ಸೇಮ್ ನೋಡಿ, ಬ್ರಷ್ ಆ್ಯಸ್ ಎ ಹ್ಯಾಂಡ್ ಕರ್ಚೀಪ್ ಎಲ್ಲ ಸೇಮ್ ಆಯಿತಾ. 1ನೇ ಲೈನ್ ಮುಗೀತು, 1 ಮಾರ್ಕ್ಸ್ ಬಂತು. ಇವಾಗ 2ನೇ ಲೈನ್ ಅಬ್ಸರ್ವ್ ಮಾಡಿ. ಡಾನ್ ಗೆಂಜಾಲೋ ಇಲ್ಲಿ ವಾಟ್ ರೈಟ್ ಹ್ಯಾವ್ ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್ಸ್ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಕೊನೆಯಲ್ಲಿ ಆಯಿತಾ. 2ನೇ ಲೈನ್ ಡಾನ್ ಗೆಂಜಾಲೋ ಏನು ಹೇಳ್ತಾನೆ, ವಾಟ್ ರೈಟ್ ಹ್ಯಾವ್ ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್ಸ್ ಅಂತ ಲಾಸ್ಟ್ನಲ್ಲಿ ಕ್ವಶನ್ ಮಾರ್ಕ್ ಇದೆ. ಇದೇನಾಗುತ್ತೆ, WH ಕ್ವಶನ್ ಪ್ರಾರಂಭ ಆಗಿದೆ ಪ್ರಾರಂಭದಲ್ಲಿ, ಅದಕ್ಕೆ ಇದು WH ಕ್ವಶನ್ನೇ ಆಗುತ್ತೆ ಆಯಿತಾ. ವಾಟ್ ಅಂತಾನೆ ಬರೀಬೇಕು, ಇದು ಎಸ್ ಆರ್ ನೋ ಕ್ವಶನ್ ಆಗೋದಿಲ್ಲ. ಇಫ್ ಅಂತ ನಾವು ಅಲ್ಲಿ ಬರೀಬಾರ್ದು, ಏನಂತ ಬರೀಬೇಕು, ವಾಟ್ ಅಂತ ಬರೀಬೇಕು. ಇಲ್ಲಿ ನೋಡಿ, ಇವಾಗ ಕಂಟಿನ್ಯೂ ಬರೀಬೇಕು. ಡಾನ್ ಗೆಂಜಾಲೋ ಆಸ್ಕ್ಡ್, ಇಲ್ಲಿ ಕೂಡ ಆಸ್ಕ್ಡೇ ಬರುತ್ತೆ WH ಕ್ವಶನ್ ಅಲ್ಲಿ ಕೂಡ. ಆಸ್ಕ್ಡ್ ಡೊನಾಲ್ಡ್ ಅವರ ಯಾರಿಗೆ ಹೇಳ್ತಾ ಇದ್ದಾನೆ, ಡಾನ್ ಗೆಂಜಾಲೋ ಆಸ್ಕ್ಡ್ ಮುಂದಿನ ಪರ್ಸನ್ ಯಾರು, ಡೊನಾಲ್ಡ್ ಅವರ ಆಯ್ತಾ. ಡೊನಾಲ್ಡ್ ಅವರ ಇಲ್ಲಿ ವಾಟ್ ಅಂತಾನೆ ಬರುತ್ತೆ, ಇಫ್ ಬರಲ್ಲ. ಇಲ್ಲಿ ವಾಟ್ ಅಂತ ಯಾಕೆ ಬರುತ್ತೆ ಅಂದರೆ WH ಪ್ರಾರಂಭ ಆಗಿದೆ ಆಯಿತಾ. ಇಲ್ಲಿ ಇಫ್ ಯಾಕೆ ಅಂದರೆ ಅಲ್ಲಿ ಕ್ವಶನ್ ಮಾರ್ಕ್ ಇದೆ. ಡೂ ಯು ಯೂಸ್ ಎ ಬ್ರಷ್ ಹ್ಯಾಸ್ ಎ ಹ್ಯಾಂಡ್ ಕರ್ಚಿಪ್ ಅಂತ ಕೇಳ್ತಾ ಇದ್ದಾಳೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ಇಫ್ ಅಂತ ಬರುತ್ತೆ, ಇಲ್ಲಿ ವಾಟ್ ಅಂತಾನೆ ಬರುತ್ತೆ. ಇಲ್ಲಿ ರೈಟ್ ಇದ್ದಿದ್ದು ರೈಟ್ ಸೇಮ್ ಬರುತ್ತೆ ಆಯಿತಾ. ಇಲ್ಲಿ ಯು ಇದ್ದಿದ್ದೇನಾಗುತ್ತೆ ಸ್ನೇಹಿತರೆ, ಇಲ್ಲಿ ಡಾನ್ ಗೆಂಜಾಲೋ ಕೇಳ್ತಾ ಇದ್ದಾನೆ. ಯು ಇದ್ದಿದ್ದೇನಾಗುತ್ತೆ, ಶಿ ಆಗುತ್ತೆ. ಶಿ ಯಾಕೆ ಆಗುತ್ತೆ, ಯು ಕೇಳ್ತಾ ಇದ್ದಾನೆ ಅವನು. ಮುಂದಿನ ಪರ್ಸನ್ ಯಾರು, ಡೊನಾಲ್ಡ್ ಅವಳು ಅದಾಳೆ. ಯು ಇದ್ದಿದ್ದೇನಾಗುತ್ತೆ ಆಯಿತಾ, ಶಿ ಆಗುತ್ತೆ. ಯಾಕೆಂದರೆ ಇಲ್ಲಿ ನೋಡಿ, ಡೊನಾಲ್ಡ್ ಅವರ ಯು ಇದ್ದಿದ್ದೇನಾಗುತ್ತೆ, ಅದು ಶಿ ಆಗುತ್ತೆ. ಶಿ. ಹ್ಯಾವ್ ಇದ್ದಿದ್ದೇನಾಗುತ್ತೆ, ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಗುತ್ತೆ. ನಾನು ಹೇಳಿದ್ದೆ ಹ್ಯಾವ್ ಹ್ಯಾಡ್ ನೋಡಿ, ಹ್ಯಾವ್ ಹ್ಯಾಸ್ ಇತ್ತಂದರೆ ಏನಾಗುತ್ತೆ, ಅದು ಹ್ಯಾಡ್ ಆಗುತ್ತೆ. ಟು ಇದ್ದಿದ್ದು ಸೇಮ್ ಬರುತ್ತೆ. ಕ್ರಿಟಿಸೈಸ್ ಅದು ಸೇಮ್ ಬರುತ್ತೆ, ಕ್ರಿಟಿಸೈಸ್. ಅದೇ ರೀತಿ ಇಲ್ಲಿ ಮಾ ಇದ್ದಿದ್ದು ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಮಾ ಇದ್ದಿದ್ದು ಏನಾಗುತ್ತೆ ಆಯಿತಾ. ಮಾ ಇದ್ದಿದ್ದು ಏನಾಗುತ್ತೆ ಅಂದರೆ ಅವನೇ ಹೇಳ್ತಾ ಇದ್ದಾನೆ, ಡಾನ್ ಗೆಂಜಾಲೋ ಹೇಳ್ತಾ ಇದ್ದಾನೆ ಆಯಿತಾ. ಡಾನ್ ಗೆಂಜಾಲೋ ಹೇಳ್ತಾ ಇದ್ದಾನೆ ಆಯಿತಾ. ಮಾಯ್ ಅಂತ ಅವನೇ ಹೇಳ್ತಾ ಇದ್ದಾನೆ ಆಯಿತಾ. ಇಲ್ಲಿ ನಾನು ನಿಮಗೆ ಹೇಳಿದ್ದೆ ಏನಂತ, ಮಾ ಇದ್ದಿದ್ದು ಏನು ಮಾಡ್ಕೋಬೇಕು, ಮಾ ಇದ್ದಿದ್ದು ಹೀಸ್ ಮಾಡ್ಕೋಬೇಕು ಆಯಿತಾ. ಮಾ ಇದ್ದಿದ್ದು ಅವನೇ ಹೇಳ್ತಾ ಇದ್ದಾನೆ, ಸೊ ಅದಕ್ಕೆ ಮಾ ಇದ್ದಿದ್ದು ಏನು ಮಾಡಬೇಕು, ಹೀಸ್ ಅಂತ ಮಾಡ್ಕೋಬೇಕು ಆಯಿತಾ. ಇಲ್ಲಿ ನೋಡಿ, ಹ್ಯಾವ್ ಮತ್ತು ಹ್ಯಾಸ್ ಇತ್ತಂದರೆ ಹ್ಯಾಡ್ ಅಂತ ಮಾಡ್ಕೋಬೇಕು ಆಯಿತಾ. ಈ ರೀತಿಯಲ್ಲಿ ಇವಾಗ ಇಲ್ಲಿ ನಾವು ಮಾಡಿದ್ದೀವಿ ನೋಡಿ, ಹ್ಯಾಡ್ ಅಂತ ಮಾಡಿದ್ದೀವಿ ಆಯಿತಾ. ಮಾ ಇದ್ದಿದ್ದು ಏನು ಮಾಡಬೇಕು, ಹೀಸ್ ಅಂತ ಬರಿಬೇಕಿಲ್ಲಿ. ಯಾಕೆಂದರೆ ಅವನೇ ಹೇಳ್ತಾ ಇದ್ದಾನೆ, ಹೀಸ್ ಆ್ಯಕ್ಷನ್ಸ್ ಆಯಿತಾ. ಈ ರೀತಿ ಆ್ಯಕ್ಷನ್ ಕ್ವಶನ್ ಮಾರ್ಕ್ ಬರಿಬಾರ್ದು ಮತ್ತೆ ಆಯಿತಾ. ಇವಾಗ ಇಲ್ಲಿ 1ನೇ ಲೈನ್ ಆಯಿತು, 2ನೇ ಲೈನ್ ಆಯಿತು. ಇವಾಗ 3ನೇ ಲೈನ್ ಅಬ್ಸರ್ವ್ ಮಾಡಿ. ಡೊನಾಲ್ಡ್ ಅವರ ಎ ನೇಬರ್ಸ್ ರೈಟ್ ಅಂತ ಇಲ್ಲಿ ಹೇಳ್ತಾಳೆ
ಆಯಿತಾ. ಇಲ್ಲಿ ನಾವು ಸಿಂಪಲ್ ಆಗಿ ಒಂದು ಸೆಂಟೆನ್ಸ್ ನಾವು ಕ್ರಿಯೇಟ್ ಮಾಡಿ ಬರೀಬೇಕು ಆಯಿತಾ. ಡೋನಾ ಲೋರಾ ಸೇಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ಮತ್ತೊಮ್ಮೆ ಇವಾಗ ನೋಡಿ, ಇವಾಗ ಡೋನಾ ಲೋರಾ ಸೇಡ್ ಡಾನ್ ಗಂಜಾಲೋ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ, ಇಲ್ಲಾಂದರೆ ಡೋನಾ ಲೋರಾ ಸೇಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ಡೋನಾ ಲೋರಾ ಆಯಿತಾ. ಇಲ್ಲಿ ಡೋನಾ ಲೋರಾ ರಿಸ್ಪಾಂಡ್ ಅಂತ ಬರೆದ್ರು ಕೂಡ ಓಕೆ, ರಿಪ್ಲೈ ಬರೆದ್ರು ಅಂದರೂ ಕೂಡ ಓಕೆ, ಇಲ್ಲಾಂದರೆ ಸೇಡ್ ದ್ಯಾಟ್ ಬರೆದ್ರು ಕೂಡ ಓಕೆ. ಇಲ್ಲಿ ರಿಸ್ಪಾಂಡ್ ಅಂತ ನಾನು ಬರಿತೀನಿ, ಇಲ್ಲಾಂದರೆ ನೀವು ಸೇಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ರಿಸ್ಪಾಂಡೆಡ್ ಆಯಿತಾ. ಬರೆದ ನಂತರ ಇಲ್ಲಿ ದ್ಯಾಟ್ ಅಂತ ನಾನು ಬರೆದೇನೆ ಆಯಿತಾ. ಮತ್ತೊಮ್ಮೆ ಇವಾಗ ನಾನು ಯೂಸ್ ಮಾಡಿಲ್ಲ ಡೋನಾ ಲೋರಾ ಸೇಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ಡೋನಾ ಲೋರಾ ಸೇಡ್ ಡಾನ್ ಗೆಂಜಾಲೋ ದ್ಯಾಟ್ ಅಂತ ಸಂಪೂರ್ಣವಾಗಿ ನಾನು ಬರೆದಿಲ್ಲ, ಡೈರೆಕ್ಟಾಗಿ ಅವರೇ ಹೇಳ್ತಾ ಇದ್ದಾರೆ ಡೋನಾ ಲೋರಾ ರಿಸ್ಪಾಂಡೆಡ್ ದ್ಯಾಟ್ ಅಂತ ಇಲ್ಲಿ ಡೈರೆಕ್ಟಾಗಿ ಬರೆದಿದ್ದೀನಿ. ಇಲ್ಲಾಂದರೆ ಡೋನಾ ಲೋರಾ ಸೇಡ್ ದ್ಯಾಟ್ ಅಂತ ಬರೀರಿ, ಇಲ್ಲಾಂದರೆ ಡೋನಾ ಲೋರಾ ಸೇಡ್ ಡಾನ್ ಗೆಂಜಾಲೋ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ ಆಯಿತಾ. ಎ ನೇಬರ್ಸ್ ರೈಟ್ ಆಯಿತಾ, ನೇಬರ್ಸ್ ರೈಟ್. ಇಲ್ಲಿ ನೋಡಿ ಫಾಸ್ಟ್ನಲ್ಲಿ ಇದು ನಾವು ಬರೆಯುವುದಿತ್ತಂದರೆ ಯಾವ ರೀತಿಯಲ್ಲಿ ಬರೀತೀವಿ, ಡೋನಾ ಲೋರಾ ರಿಸ್ಪಾಂಡೆಡ್ ದ್ಯಾಟ್ ಇಟ್ ವಾಸ್ ಅಂತ ಬರೆದ್ರು ಕೂಡ ಓಕೆ ಆಯಿತಾ. ಡೋನಾ ಲೋರಾ ರಿಸ್ಪಾಂಡೆಡ್ ದ್ಯಾಟ್ ಇಟ್ ವಾಸ್ ಎ ಆಯಿತಾ, ಇಟ್ ವಾಸ್ ಎ ನೇಬರ್ಸ್ ರೈಟ್ ಅಂತ ಬರೆದ್ರು ಕೂಡ ಓಕೆ. ಡೋನಾ ಲೋರಾ ರಿಸ್ಪಾಂಡ್ ದ್ಯಾಟ್ ಎ ನೇಬರ್ಸ್ ರೈಟ್ ಬರೆದ್ರು ಕೂಡ ಓಕೆ. ಇಲ್ಲಾಂದರೆ ಫಾಸ್ಟ್ನಲ್ಲಿ ಬರೋದಿತ್ತಂದರೆ ಇಟ್ ವಾಸ್ ಅಂತ ಇಲ್ಲಿ ಬರುತ್ತೆ ಆಯಿತಾ. ಡೋನಾ ಲೋರಾ ರಿಸ್ಪಾಂಡ್ ದ್ಯಾಟ್ ಇಟ್ ವಾಸ್ ಎ ನೇಬರ್ಸ್ ರೈಟ್ ಅಂತ. ಇವಾಗ 3 ಲೈನ್ ಆಯಿತು. ಇವಾಗ 4ನೇ ಲೈನ್ ಅಬ್ಸರ್ವ್ ಮಾಡಿ. ನಿಮಗೆ 4 ಲೈನ್ ಅಷ್ಟೇ ಕೊಡ್ತಾರೆ ಸೆಂಟೆನ್ಸ್ ವಾರ್ಷಿಕ ಪರೀಕ್ಷೆಯಲ್ಲಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಿರಬಹುದು. ಇಲ್ಲಿ ರಿಸ್ಪಾಂಡ್ ದ್ಯಾಟ್ ಅಂತ ಯಾಕೆ ಬರ್ತೀರಾ, ಡೈರೆಕ್ಟಾಗಿ ಡೋನಾ ಲೋರಾ ಸೇಡ್ ಡಾನ್ ಗೆಂಜಾಲೋ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ದ್ಯಾಟ್ ಇಟ್ ವಾಸ್ ನೇಬರ್ಸ್ ರೈಟ್ ಅಂತ ಬರೆದ್ರು ಕೂಡ ಓಕೆ. ಇಲ್ಲಿ 4ನೇ ಲೈನ್ ಅಬ್ಸರ್ವ್ ಮಾಡಿ. ಡಾನ್ ಗೆಂಜಾಲೋ ಐ ಡು ನಾಟ್ ಕೇರ್ ಟು ಲಿಸನ್ ಟು ನಾನ್ಸೆನ್ ಅಂತ ಇಲ್ಲಿ ಡಾನ್ ಗೆಂಜಾಲೋ ಇದು ನಾರ್ಮಲ್ ಸೆಂಟೆನ್ಸ್ ಆಗಿರುತ್ತೆ. ಸೇಡ್ ಅಂತ ಬರಿಬೇಕು, ಸೇಡ್ ಆಯಿತಾ. ಡೋನಾ ಲೋರಾ ಅಂತ ಬರೆದ್ರು ಕೂಡ ಓಕೆ. ಅಂದರೆ ಡಾನ್ ಗೆಂಜಾಲೋ ಹೇಳ್ತಾ ಇದ್ದಾನೆ ಐ ಡು ನಾಟ್ ಆಯಿತಾ, ಐ ಡು ನಾಟ್ ಕೇರ್ ಟು ಲಿಸನ್ ಟು ನಾನ್ಸೆನ್ ಅಂತ ಇಲ್ಲಿ ಅವನು ಹೇಳ್ತಾನೆ ಆಯಿತಾ. ಇಲ್ಲಿ ಮುಂದಿನ ಪರ್ಸನ್ ಯಾರು ಕೇಳ್ತಾ ಇದ್ದಾರೆ, ಅದು ಇಲ್ಲಿ ಡೋನಾ ಲೋರಾ, ಡೋನಾ ಲೋರಾ ಬರೀರಿ ಆಯಿತಾ. ಡಾನ್ ಗಂಜಾಲೋ ಸೇಡ್ ಡೋನಾ ಲೋರಾ ಇದು ಒಂದು ನಾರ್ಮಲ್ ಸೆಂಟೆನ್ಸ್ ಆಗಿರುತ್ತೆ ಆಯಿತಾ. ಇಲ್ಲಿ ದ್ಯಾಟ್ ಅಂತಲೇ ಯೂಸ್ ಮಾಡಿ ಅದರ ಪಕ್ಕದಲ್ಲಿ ಆಯಿತಾ. ಡಾನ್ ಗೆಂಜಾಲೋ ಸೇಡ್ ಆಯಿತಾ, ಸೇಡ್ ಡೋನಾ ಲೋರಾ ದ್ಯಾಟ್ ಅಂತ ಯೂಸ್ ಮಾಡಿ ಅಲ್ಲಿ ಆಯಿತಾ. ಐ ಇದೇನಾಗುತ್ತೆ ಹಿ ಆಗುತ್ತೆ, ಡು ಇದೇನಾಗುತ್ತೆ ಡಿಡ್ ಆಗುತ್ತೆ. ನಾಟ್ ಇದ್ದಿದ್ದು ಸೇಮ್, ಕೇರ್ ಇದ್ದಿದ್ದು ಸೇಮ್ ಬರುತ್ತೆ, ಟು ಇದ್ದಿದ್ದು ಸೇಮ್ ಬರುತ್ತೆ, ಲಿಸನ್ ಇದ್ದಿದ್ದು ಸೇಮ್ ಬರುತ್ತೆ ಆಯಿತಾ. ಟು ಇದ್ದಿದ್ದು ಸೇಮ್, ನಾನ್ ಸೆನ್ಸ್ ಇದು ಕೂಡ ಸೇಮ್ ಆಯಿತಾ. ಇಷ್ಟೇ. ಇವಾಗ ಕೊನೆಯ ಲೈನ್ ಅಬ್ಸರ್ವ್ ಮಾಡಿ. ಯು ಆರ್ ವೆರಿ ಪೊಲ್ಟಿ ಅಂತ ಇಲ್ಲಿ ಡೋನಾ ಲೋರಾ ಡಾನ್ ಗೆಂಜಾಲೋಗೆ ಹೇಳ್ತಾಳೆ ಏನಂತ, ಯು ಆರ್ ವೆರಿ ಪೊಲ್ಟಿ ಅಂತ. ಇಲ್ಲಿ ಏನು ಬರೀಬೇಕು, ಡೋನಾ ಲೋರಾ ಸೇಡ್ ದ್ಯಾಟ್ ಅಥವಾ ಡೋನಾ ಲೋರಾ ಸೇಡ್ ಡಾನ್ ಗೆಂಜಾಲೋ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ಸೇಡ್ ದ್ಯಾಟ್ ಅಂತ ಡೈರೆಕ್ಟಾಗಿ ಬರೆದ್ರು ಕೂಡ ಓಕೆ. ಡಾನ್ ಗೆಂಜಾಲೋ ಡೋನಾ ಲೋರಾ ಸೇಡ್ ಡಾನ್ ಗೆಂಜಾಲೋ ಡಾನ್ ಗೆಂಜಾಲೋ ದ್ಯಾಟ್ ಆಯಿತಾ. ದ್ಯಾಟ್ ಇಲ್ಲಿ ಯು ಆರ್ ವೆರಿ ಪೊಲ್ಟಿ ಇದ್ದಿದ್ದು ಏನಾಗುತ್ತೆ, ಚೇಂಜಸ್ ಮಾಡ್ಕೋಬೇಕು. ಯು ಅಂತ ಹೇಳ್ತಾ ಇದ್ದಾಳೆ ಯಾರು, ಲೋರಾ. ಯಾರಿಗೆ, ಯು ಅಂದರೆ ಯಾರು, ಡಾನ್ ಗೆಂಜಾಲೋ ಆಯಿತಾ. ಹಿ ಆಗುತ್ತೆ ಆಯಿತಾ, ಹಿ. ಆರ್ ಇದೇನಾಗುತ್ತೆ, ವಾಸ್ ಆಗುತ್ತೆ, ಯಾಕಂದರೆ ಫಾಸ್ಟ್ನಲ್ಲಿ ನಾವು ಬರೀತಾ ಇದ್ದೇವೆ ಆಯಿತಾ. ಹಿ ವಾಸ್ ವೆರಿ ಪೊಲ್ಟಿ ಅಂತ ಈ ರೀತಿ ಬರಿಬೇಕು. ಹಿ ವಾಸ್ ವೆರಿ ಪೊಲ್ಟಿ ಅಂತ ಆಯಿತಾ. ಹಿ ವಾಸ್ ವೆರಿ ಪೊಲ್ಟಿ ಇಷ್ಟು ಬರೆದರೆ ನಮಗೆ 5 ಮಾರ್ಕ್ಸ್ ಕೊಡ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಗೊತ್ತಾಯ್ತಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಇವಾಗ ಇಲ್ಲೊಂದು ಕ್ವಶನ್ ಇದೆ, ಅಬ್ಸರ್ವ್ ಮಾಡಿ. ಡೋನಾ ಲೋರಾ ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂತ ಕೇಳ್ತಾಳೆ ಆಯಿತಾ. ಇಲ್ಲಿ ಡಾನ್ ಗೆಂಜಾಲೋ ಐ ವಿಲ್ ಕಮ್ ಟು ಯುವರ್ ಬೆಂಚ್ ಅಂತ ಹೇಳ್ತಾನೆ ಆಯಿತಾ. ಡೋನಾ ಲೋರಾ ಡೂ ಬ್ರಿಂಗ್ ಸಮಥಿಂಗ್ ಫಾರ್ ಫಿಸಿನ್ಸ್ ಅಂತ ಆಯಿತಾ. ಇಲ್ಲಿ ಡಾನ್ ಗೆಂಜಾಲೋ ಐ ವಿಲ್ ಶ್ಯೂರ್ಲಿ ಬ್ರಿಂಗ್ ದ ಕ್ರಮ್ಸ್ ಅಂತ ಆಯಿತಾ. ಇಲ್ಲಿ ಡಾನ್ ಗೆಂಜಾಲೋ ಹೇಳಿದ ತಕ್ಷಣ ಡೋನಾ ಲೋರಾ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಆಯಿತಾ. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ, ಸಾರಿ ಮೊದಲಿಗೆ ಇಲ್ಲಿ ಯಾವ ಒಂದು ಸೆಂಟೆನ್ಸ್ ಆಗುತ್ತೆ ಅಂತ ನೋಡಬೇಕು. ವಿಲ್ ಯು ಅಂತ ಕೇಳ್ತಾ ಇದ್ದಾರೆ, ಇದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ ಆಯಿತಾ.
ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಈ ಒಂದು ಬೆಂಚ್ಗೆ ಬರಿತೀಯಾ ಅಂತ, ಆಯಿತಾ. ಈ ಒಂದು ಸೆಂಟೆನ್ಸ್ ಏನಾಗಿರುತ್ತೆ, ಎಸ್ ಆರ್ ನೋ ಕ್ವಶನ್, ಹೌದು ಅಥವಾ ಇಲ್ವಾ ಅಂತ ಈ ಒಂದು ಪ್ರಶ್ನೆಗೆ ಆಗಿರುತ್ತೆ. ಸೊ ಕೇಳ್ತಾ ಇದಲ್ಲ, ಇದು ಎಸ್ ಆರ್ ನೋ ಕ್ವಶನ್ ಆಗಿರುತ್ತೆ, ಆಯಿತಾ. ಇಲ್ಲಿ ನಾವು ಏನು ಬರಿಬೇಕು, ಡೊನಾಲಾರಾ ಆಯಿತಾ, ಸಾರಿ ಡೊನಾಲಾರಾ ಆಸ್ಕ್ಡ್ ಡಾನ್ ಗೆಂಜಾಲೋ, ಆಯಿತಾ. ಕೇಳ್ತದಾಳೆ, ಡೊನಾಲಾರಾ ಆಸ್ಕ್ಡ್ ಡಾನ್ ಗೆಂಜಾಲೋ. ಇಲ್ಲಿ ಡಾನ್ ಗೆಂಜಾಲೋ ಇಫ್ ಅಂತ ಬರುತ್ತೆ, ಯಾಕೆಂದರೆ WH ಕ್ವಶನ್ ಇಲ್ಲ ಇಲ್ಲಿ, ಆಯಿತಾ. ಎಸ್ ಆರ್ ನೋ ಕ್ವಶನ್, ಅದಕ್ಕೆ ಎಸ್ ಆರ್ ನೋ ಕ್ವಶನ್ ಇತ್ತಂದರೆ ಆಯಿತಾ, ಆಸ್ಕ್ಡ್ ಡಾನ್ ಗೆಂಜಾಲೋ ಇಫ್ ಅಂತಲೇ ಬರುತ್ತೆ. ಇಫ್ ಅಂತ ಯಾವಾಗ ಬರುತ್ತೆ, ಎಸ್ ಆರ್ ನೋ ಕ್ವಶನ್ ಇದ್ದಾಗ. ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ ಅಂತ ಕೇಳಿದಾಳೆ, ಸೊ ಅದಕ್ಕೆ ಅಲ್ಲಿ ಇಫ್ ಅಂತ ಬರುತ್ತೆ. ಯು ಇದ್ದೇನಾಗುತ್ತೆ, ಹಿ ಆಗುತ್ತೆ, ಯಾಕೆಂದರೆ ಮುಂದಿನ ಪರ್ಸನ್ ಡಾನ್ ಗೆಂಜಾಲೋ ಅದಾನೆ. ವಿಲ್ ಇದ್ದೇನಾಗುತ್ತೆ, ವುಡ್ ಆಗುತ್ತೆ, ನಾನು ಹೇಳಿದ್ದೆ. ಶಾಲ್ ಇದ್ದಿದ್ದು ಶುಡ್, ವಿಲ್ ಇದ್ದಿದ್ದು ವುಡ್ ಅಂತ. ಗೋ ಟು ಇದ್ದಿದ್ದು ಸೇಮ್ ಆಗುತ್ತೆ, ಗೋ ಟು. ಅದೇ ರೀತಿ ಯುವರ್ ಅಂದರೆ ಯುವರ್ ಬೆಂಚ್ ಟುಮಾರೋ ಅಂದರೆ ಲೋರಾ ಕೇಳ್ತಾ ಇದ್ದಾಳೆ. ಯುವರ್ ಅಂದರೆ ಯಾರು, ಇಲ್ಲಿ ಹೀಸ್ ಬರುತ್ತೆ, ಆಯಿತಾ. ಹೀಸ್ ಯಾಕೆ ಹೇಳಿ ನೋಡೋಣ, ಯಾಕೆಂದರೆ ಡಾನ್ ಗೆಂಜಾಲೋ ಮುಂದಿನ ಪರ್ಸನ್, ಯುವರ್ ಬೆಂಚ್ ಅಂತ ಕೇಳ್ತಾಳೆ. ಸೊ ಬೆಂಚ್ ಇದ್ದಿದ್ದು ಸೇಮ್. ಟುಮಾರೋ ಇದ್ದೇನಾಗುತ್ತೆ, ದ ನೆಕ್ಸ್ಟ್ ಡೇ, ನಾನು ಹೇಳಿದ್ದೆ ದ ನೆಕ್ಸ್ಟ್ ಡೇ ಬರುತ್ತೆ. ಟುಮಾರೋ ಇದ್ದಿದ್ದು ನೆಕ್ಸ್ಟ್ ಡೇ ಅಂತ ಬರೀಬೇಕು, ಆಯಿತಾ. ಕ್ವಶನ್ ಮಾರ್ಕ್ ಮತ್ತೆ ಬರೆಯುವಂತಿಲ್ಲ. ನೆಕ್ಸ್ಟ್ ಲೈನ್ ನೋಡಿ, ಇವಾಗ ಡಾನ್ ಗೆಂಜಾಲೋ ಐ ವಿಲ್ ಕಮ್ ಟು ಯುವರ್ ಬೆಂಚ್ ಅಂತ ಹೇಳ್ತಾನೆ, ಆಯಿತಾ. ಅಂದರೆ ಅವಳ ಬೆಂಚ್ಗೆ ಬರ್ತಾನೆ ಅಂತ ಹೇಳ್ತಾನೆ. ಸೊ ಡಾನ್ ಗೆಂಜಾಲೋ ಸೇಡ್ ಡೊನಾಲೋರಾ ದ್ಯಾಟ್, ಇದು ಒಂದು ದ್ಯಾಟ್ ಅಂತ ಯಾಕೆಂದರೆ ಇದೊಂದು ನಾರ್ಮಲ್ ಸೆಂಟೆನ್ಸ್ ಆಗಿರುತ್ತೆ, ಅಸೆಟಿವ್ ಸೆಂಟೆನ್ಸ್. ಇದು ಇಫ್ ಅಂತ ಏನು, ಅದು ಎಸ್ ಆರ್ ನೋ ಕ್ವಶನ್ನಲ್ಲಿ ಇಫ್ ಅಂತ ಬಳಕೆ ಮಾಡಬೇಕು. ಇಲ್ಲಿ ದ್ಯಾಟ್ ಅನ್ನೋದು ಒಂದು ನಾರ್ಮಲ್ ಸೆಂಟೆನ್ಸ್ ಆಗಿರುತ್ತೆ, ದ್ಯಾಟನ್ನು ಬಳಕೆ ಮಾಡಬೇಕು, ಆಯಿತಾ. ಆಯ್ದಿದ್ದೇನಾಗುತ್ತೆ, ಇಲ್ಲಿ ಅವನೇ ಹೇಳ್ತಾ ಇದ್ದಾನೆ, ಡಾನ್ ಗೆಂಜಾಲೋನೇ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ಆಯ್ದಿದ್ದು ಹಿ ಆಗುತ್ತೆ, ವಿಲ್ ಇದ್ದಿದ್ದು ವುಡ್ ಆಗುತ್ತೆ, ಆಯಿತಾ. ಸೊ ಇಲ್ಲಿ ನೋಡಿ, ಆಯ್ದಿದ್ದು ಹಿ, ವಿಲ್ ಇದ್ದಿದ್ದು ವುಡ್, ಕಮ್ ಇದ್ದಿದ್ದು ಸೇಮ್ ಆಗುತ್ತೆ, ಕಮ್ ಟು, ಆಯಿತಾ. ಯುವರ್ ಅಂದರೆ ಮುಂದಿನ ಪರ್ಸನ್ ಯಾರಾದರೆ, ಲಾರಾ, ಅಂದರೆ ಲಾರಾ ಅದಾಳಲ್ಲಿ, ಅದಕ್ಕೆ ಯುವರ್ ಇದ್ದಿದ್ದೇನಾಗುತ್ತೆ, ಹರ್ ಆಗುತ್ತೆ, ಆಯಿತಾ. ಅಂದರೆ ನಿನ್ನ ಬೆಂಚಿಗೆ ಬರ್ತೀನಿ ಅಂತ ಹೇಳ್ತಾನೆ ನಾನು. ಐ ವಿಲ್ ಕಮ್ ಟು ಯುವರ್ ಬೆಂಚ್ ಅಂದರೆ ಯುವರ್ ರೆಫರ್ ಲಾರಾ, ಆಯಿತಾ. ಹರ್ ಅಂತ ಬರುತ್ತೆ ಅಲ್ಲಿ, ಆಯಿತಾ. ಬೆಂಚ್ ಇದ್ದಿದ್ದು ಬೆಂಚ್ ಸೇಮ್ ಬರುತ್ತೆ. 2 ಲೈನ್ ಆಯ್ತು ಇವಾಗ, ಆಯಿತಾ. ಐ ವಿಲ್ ಕಮ್ ಟು ಯುವರ್ ಬೆಂಚ್, ಯುವರ್ ಅಂತ ಹೇಳ್ತಾನೆ ಅವನು, ನಿನ್ನ ಬೆಂಚಿಗೆ ಅಂತ. ಯುವರ್ ರೆಫರ್ಸ್ ಮೀನ್ಸ್ ಏನಾಗುತ್ತೆ, ಅದು ಹರ್, ಆಯಿತಾ. ಲಾರಾಗೆ ಸೂಚನೆ ನೀಡುತ್ತೆ ಅದು, ಆಯಿತಾ. ಇದು ಸೇಮ್ ಬರುತ್ತೆ, ಕಮ್ ಟು ಹರ್ ಬೆಂಚ್ ಅಂತ, ಆಯಿತಾ. ಇವಾಗ ನೆಕ್ಸ್ಟ್ ಲೈನ್ ಅಬ್ಸರ್ವ್ ಮಾಡಿ. ಡೊನಾಲಾರಾ ಡೂ ಬ್ರಿಂಗ್ ಸಮಥಿಂಗ್ ಫಾರ್ ಫಿಜನ್ಸ್, ಅಂದರೆ ಪಾರಿವಾಳಕ್ಕೆ ಏನಾದರೂ ತೆಗೆದುಕೊಂಡು ಬಾ ಅಂತ ಈ ರೀತಿ ಹೇಳ್ತಾಳೆ ಅವಳು, ಆಯಿತಾ. ಲಾರಾ ಡೂ ಬ್ರಿಂಗ್ ಸಮಥಿಂಗ್ ಫಾರ್ ಫಿಜನ್ಸ್, ಈ ರೀತಿ. ಇಲ್ಲಿ ಡೊನಾಲಾರಾ ಸೇಡ್ ಡಾನ್ ಗೆಂಜಾಲೋ, ಆಯಿತಾ. ಡಾನ್ ಗೆಂಜಾಲೋ ದ್ಯಾಟ್ ಅಂತ ಒಂದು ನಾರ್ಮಲ್ ಸೆಂಟೆನ್ಸ್, ಆಯಿತಾ. ಡಿಡ್, ಇಲ್ಲಿ ಡೂ ಇದ್ದಿದ್ದೇನಾಗುತ್ತೆ, ಡಿಡ್ ಆಗುತ್ತೆ, ಆಯಿತಾ. ಡೂ ಇದ್ದಿದ್ದು ಡಿಡ್ ಆಗುತ್ತೆ. ಅದೇ ರೀತಿ ಬ್ರಿಂಗ್ ಸಮಥಿಂಗ್ ಫಾರ್ ಫಿಜನ್ಸ್, ಅದು ಸೇಮ್ ಆಗಿಬಿಡುತ್ತೆ, ಆಯಿತಾ. ಸೊ ಅದೇ ರೀತಿ ಇಲ್ಲಿ ನೀವು ಈ ರೀತಿಯಲ್ಲಿ ಬರೆದ್ರೂ ಕೂಡ ಓಕೆ. ಯಾವ ರೀತಿಯಲ್ಲಿ, ಡೊನಾಲಾರಾ ರಿಕ್ವೆಸ್ಟೆಡ್ ಹಿಮ್ ಅಂತ, ಅಂದರೆ ರಿಕ್ವೆಸ್ಟೆಡ್ ಹಿಮ್ ಡೂ ಸಮಥಿಂಗ್, ಅಂದರೆ ಡಿಡ್ ಸಮಥಿಂಗ್ ಫಾರ್ ಫಿಜನ್ಸ್ ಅಂತ ಈ ರೀತಿ ಬರೆದ್ರೂ ಕೂಡ ಓಕೆ. ಇಲ್ಲಾಂದರೆ ಡೊನಾಲಾರಾ ಸೇಡ್ ಡಾನ್ ಗೆಂಜಾಲೋ ದ್ಯಾಟ್, ಇಲ್ಲಿ ಡೂ ಇದ್ದಿದ್ದೇನಾಗುತ್ತೆ, ಡಿಡ್ ಆಗುತ್ತೆ, ಆಯಿತಾ. ಡೊನಾಲಾರಾ ಸೇಡ್ ಡಾನ್ ಗೆಂಜಾಲೋ ದ್ಯಾಟ್, ಡೂ ಇದ್ದಿದ್ದೇನಾಗುತ್ತೆ, ಡಿಡ್ ಆಗುತ್ತೆ. ಅದೇ ರೀತಿ ಬ್ರಿಂಗ್ ಇದ್ದಿದ್ದು ಬ್ರಿಂಗ್, ಅದು ಸೇಮೇ ಬರುತ್ತೆ, ಆಯಿತಾ. ಅದೇ ರೀತಿ ಸಮಥಿಂಗ್ ಇದ್ದಿದ್ದು ಸಮಥಿಂಗ್ ಸೇಮ್, ಫಾರ್ ಇದ್ದಿದ್ದು ಫಾರ್ ಸೇಮ್ ಬರುತ್ತೆ. ಅದೇ ರೀತಿ ಫಿಜನ್ಸ್ ಇದ್ದಿದ್ದು ಫಿಜನ್ಸ್ ಸೇಮ್ ಬರುತ್ತೆ. ಡೂ ಇದ್ದಿದ್ದು ಡಿಡ್ ಆಗುತ್ತೆ, ಬ್ರಿಂಗ್ಸ್ ಇದ್ದಿದ್ದು ಅದು ಸೇಮ್ ಆಗುತ್ತೆ, ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ, ಇವಾಗ ಬ್ರಿಂಗ್ಸ್ ಇದ್ದಿದ್ದು ಬ್ರಿಂಗ್ಸ್ ಸೇಮ್, ಅದೇ ರೀತಿ ಸಮಥಿಂಗ್ ಸೇಮ್ ಬರುತ್ತೆ, ಆಯಿತಾ. ಫಾರ್ ಫಿಜನ್ಸ್ ಇದು ಮುಗೀತು, 3 ಲೈನ್ ಮುಗೀತು. ಇವಾಗ 4ನೇ ಲೈನ್ ನೋಡಿ. ಐ ವಿಲ್ ಶ್ಯೂರ್ಲಿ ಬ್ರಿಂಗ್ ದ ಕ್ರಮ್ಸ್, ಅಂದರೆ ನಾನು ಪಾರಿವಾಳಕ್ಕೆ ಏನಾದರೂ ತರ್ತೀನಿ ಅಂತ ಹೇಳ್ತಾನೆ ಅವನು, ಯಾರು, ಡಾನ್ ಗೆಂಜಾಲೋ. ಐ ವಿಲ್ ಶ್ಯೂರ್ಲಿ ಬ್ರಿಂಗ್ಸ್ ದ ಕ್ರಮ್ಸ್ ಅಂತ. ಇಲ್ಲಿ ನೋಡಿ, ಡಾನ್ ಗೆಂಜಾಲೋ, ಆಯಿತಾ. ಡಾನ್ ಗೆಂಜಾಲೋ ಸೇಡ್ ಡೊನಾಲಾರಾ ದ್ಯಾಟ್ ಅಂತ ಬರಿಬೇಕು, ಆಯಿತಾ. ಇಲ್ಲಿ ಸೇಡ್ ಡೊನಾಲಾರಾ ದ್ಯಾಟ್, ಆಯಿತಾ. ಇಲ್ಲಿ ಆಯ್ದಿದ್ದೇನಾಗುತ್ತೆ ಅಂದರೆ ಅವನೇ ಹೇಳ್ತಾ ಇದ್ದಾನೆ,
ಐ ವಿಲ್ ಶ್ಯೂರ್ಲಿ ಅಂದರೆ ಏನಾದರೂ ನಾನು ತರ್ತೀನಿ ಪಾರಿವಾಳಕ್ಕೆ ಅಂತ ಹೇಳ್ತಾ ಇದ್ದಾನೆ ಅವನು. ಐ ವಿಲ್ ಶ್ಯೂರ್ಲಿ ಅಂತ ಹೇಳ್ತಾನೆ. ಐ ಅಂತ ಅವನೇ ಹೇಳ್ತಾ ಇದ್ದಾನೆ, ಡಾನ್ ಗೆಂಜಾಲೋನೇ ಹೇಳ್ತಾ ಇದ್ದಾನೆ ಆಯಿತಾ. ಅವನು ಅಂದರೆ ಅವನೇ ಹೇಳ್ತಾ ಇದ್ದಾನೆ. ಐ ಇದ್ದಿದ್ದು ಏನಾಗುತ್ತೆ, ಅದು ಹೀ ಆಗುತ್ತೆ. ಐ ಇದ್ದಿದ್ದು ಏನಾಗುತ್ತೆ, ಹೀ ಆಗುತ್ತೆ. ವಿಲ್ ಇದ್ದಿದ್ದು ಏನಾಗುತ್ತೆ, ವುಡ್ ಆಗುತ್ತೆ. ನಾನು ನಿಮಗೆ ಹೇಳಿದ್ದೆ. ಅದೇ ರೀತಿ ಶ್ಯೂರ್ಲಿ ಅದು ಸೇಮ್ ಬರುತ್ತೆ, ಯಾವುದೇ ರೀತಿ ಚೇಂಜಸ್ ಆಗೋಲ್ಲ. ಶ್ಯೂರ್ಲಿ ಬ್ರಿಂಗ್ ಇದ್ದಿದ್ದು ಬ್ರಿಂಗ್, ಅದೇ ರೀತಿ ದ ಇದ್ದಿದ್ದು ಸೇಮ್, ಕ್ರಮ್ಸ್ ಇದ್ದಿದ್ದು ಸೇಮ್ ಆಗುತ್ತೆ, ಕ್ರಮ್ಸ್ ಆಯಿತಾ, ಕ್ರಮ್ಸ್. ಇವಾಗ ಕೊನೆಯ ಲೈನ್ ಅಬ್ಸರ್ವ್ ಮಾಡಿ. ಡೊನಾಲೋರಾ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಆಯಿತಾ. ಇಲ್ಲಿ ಡೊನಾಲೋರಾ ಆಯಿತಾ, ಡೊನಾಲೋರಾ ಸೇಡ್ ದ್ಯಾಟ್ ಥ್ಯಾಂಕ್ ಹಿಮ್ ಅಂತ ಬರೆದ್ರು ಕೂಡ ಓಕೆ. ಇಲ್ಲಾಂದರೆ ಡೊನಾಲೋರಾ ಸೇಡ್ ಅಥವಾ ರಿಪ್ಲೈಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ರಿಪ್ಲೈಡ್ ದ್ಯಾಟ್, ಡೊನಾಲೋರಾ ರಿಪ್ಲೈಡ್ ದ್ಯಾಟ್ ಥ್ಯಾಂಕ್ಡ್ ಹಿಮ್ ಅಂತ ಬರೆದ್ರು ಕೂಡ ಓಕೆ. ಇಲ್ಲಾಂದರೆ ಡೊನಾಲೋರಾ ರಿಪ್ಲೈಡ್ ದ್ಯಾಟ್ ಡಾನ್ ಗೆಂಜಾಲೋ ಥ್ಯಾಂಕ್ ಯು ಅಂತ ಬರೆದ್ರು ಕೂಡ ಓಕೆ. ಇಲ್ಲಾಂದರೆ ಡೈರೆಕ್ಟಾಗಿ ಬರೆದ್ರು ಕೂಡ ಓಕೆ. ಯಾವ ರೀತಿಯಲ್ಲಿ, ಡೊನಾಲೋರಾ ರಿಪ್ಲೈಡ್ ದ್ಯಾಟ್ ಥ್ಯಾಂಕ್ಡ್ ಹಿಮ್. ಹಿಮ್ ಅಂದರೆ ಯಾರು, ಅವನೇ, ಯಾರು, ಡಾನ್ ಗೆಂಜಾಲೋ. ಇಲ್ಲಿ 2 ಬಾರಿ ನೇಮ್ ಬರೆಯುವ ಅವಶ್ಯಕತೆ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಬರೀತಾ ಇದ್ದೇನೆ ಅಷ್ಟೇ, ಮತ್ತೇನಿಲ್ಲ. ಸೊ ಇನ್ನೊಂದು ಕ್ವಶನ್ ನೋಡೋಣ ಬನ್ನಿ. ಇವಾಗ ಇಲ್ಲೊಂದು ಕ್ವಶನ್ ಇದೆ, ಅಬ್ಸರ್ವ್ ಮಾಡಿ. ಡಾನ್ ಗೆಂಜಾಲೋ ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್ ಅಂತ ಅವನೇ ಹೇಳ್ತಾನೆ. ಇಲ್ಲಿ ಜೊನಾಯ್ತೋ ಇಬ್ಬರು ಕನ್ವರ್ಸೇಷನ್ ಮಾಡ್ತಾ ಇದ್ದಾರೆ ಆಯಿತಾ. ಇಲ್ಲಿ ಡಾನ್ ಗೆಂಜಾಲೋ ಮುಂದಿನ ಪರ್ಸನ್ ಯಾರು, ಡಾನ್ ಗೆಂಜಾಲೋ ಸೇಡ್ ಜೊನಾಯ್ತೋ, ಅದರ ಪಕ್ಕದಲ್ಲಿ ದ್ಯಾಟ್ ಒಂದು ನಾರ್ಮಲ್ ಸೆಂಟೆನ್ಸ್ ಆಯಿತಾ. ಡಾನ್ ಗೆಂಜಾಲೋ ಸೇಡ್ ಜೊನಾಯ್ತೋ ದ್ಯಾಟ್ ಐ, ಅವನೇ ಹೇಳ್ತಾ ಇದ್ದಾನೆ, ಡಾನ್ ಗೆಂಜಾಲೋ ಅವನೇ ಹೇಳ್ತಾ ಇದ್ದಾನೆ. ಐ ಇದ್ದಿದ್ದು ಹೀ ಆಗುತ್ತೆ. ವಾಂಟ್ ಇದ್ದಿದ್ದು ಫಾಸ್ಟ್ನಲ್ಲಿ ಏನಾಗುತ್ತೆ, ವಾಂಟೆಡ್, ಇಡಿ ವಾಂಟೆಡ್. ಎ ಇದ್ದಿದ್ದು ಸೇಮ್, ಬೆಂಚ್ ಇದ್ದಿದ್ದು ಸೇಮ್ ಆಗುತ್ತೆ. ಟು ಇದ್ದಿದ್ದು ಸೇಮ್ ಆಗುತ್ತೆ. ಇಲ್ಲಿ ಮೈ ಸೆಲ್ಫ್ ಇದ್ದಿದ್ದು ಏನಾಗುತ್ತೆ, ಹಿಮ್ಸೆಲ್ಫ್ ಆಗುತ್ತೆ ಆಯಿತಾ. ಅವನೇ ಹೇಳ್ತಾ ಇದ್ದಾನಲ್ಲ, ಸೊ ಅದಕ್ಕೆ ಹಿಮ್ಸೆಲ್ಫ್ ಆಗುತ್ತೆ. ಇವಾಗ ನೆಕ್ಸ್ಟ್ ಲೈನ್ ಅಬ್ಸರ್ವ್ ಮಾಡಿ. ಜೊನಾಯ್ತೋ ದೇರ್ ಈಸ್ ನನ್ ಅಂತ ಅವನು ಹೇಳ್ತಾನೆ. ಇಲ್ಲಿ ಜೊನಾಯ್ತೋ ರಿಪ್ಲೈಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ಇಲ್ಲಾಂದರೆ ಜೊನಾಯ್ತೋ ಸೇಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ಇಲ್ಲಾಂದರೆ ಜೊನಾಯ್ತೋ ಸೇಡ್ ಡಾನ್ ಗೆಂಜಾಲೋ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ಇಲ್ಲಾಂದರೆ ಟೋಲ್ಡ್ ಬರೆದ್ರು ಕೂಡ ಓಕೆ, ಸೇಡ್ ಬರೆದ್ರು ಕೂಡ ಓಕೆ ಆಯಿತಾ. ಜೊನಾಯ್ತೋ ಟೋಲ್ಡ್ ಡಾನ್ ಗೆಂಜಾಲೋ ದ್ಯಾಟ್. ದೇರ್ ಇದ್ದಿದ್ದು ಸೇಮ್ ಆಗುತ್ತೆ, ದೇರ್ ಇದ್ದಿದ್ದು ಈಸ್ ಇದ್ದಿದ್ದು ಏನಾಗುತ್ತೆ, ವಾಸ್ ಆಗುತ್ತೆ ಆಯಿತಾ. ಪ್ರೆಸೆಂಟ್ನಲ್ಲಿ ಇದ್ದಿದ್ದು ಫಾಸ್ಟ್ನಲ್ಲಿ ಏನಾಗುತ್ತೆ, ಅದು ವಾಸ್ ಆಗುತ್ತೆ. ಈಸ್ ಇದ್ದಿದ್ದು ವಾಸ್, ದೇರ್ ವಾಸ್ ಆಯಿತಾ. ಹೇರ್ ಇದ್ದಿದ್ದು ದೇರ್ ಮಾಡೋಕ್ಕೆ ಬರುತ್ತೆ ಆಯಿತಾ. ದೇರ್ ಇದ್ದಿದ್ದು ಹೇರ್ ಮಾಡೋಕ್ಕೆ ಬರಲ್ಲ ಆಯಿತಾ. ದೇರ್ ವಾಸ್ ನನ್ ಅಂತ ಇದೇನಿದೆ, ಅದು ನನ್ ಸೇಮ್, ದೇರ್ ವಾಸ್ ನನ್. ಅದೇ ರೀತಿ ಡಾನ್ ಗೆಂಜಾಲೋ ದ್ಯಾಟ್ ಒನ್ ಓವರ್ ದೇರ್ ಈಸ್ ಮೈನ್ ಅಂತ ಇಲ್ಲಿ ಹೇಳ್ತಾನೆ ಅವನು. ಇಲ್ಲಿ ಡಾನ್ ಗೆಂಜಾಲೋ ಸೇಡ್ ಜೊನಾಯ್ತೋ ದ್ಯಾಟ್ ಇಲ್ಲಿ ದ್ಯಾಟ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ 1 ಓವರ್ ದೇರ್ ಈಸ್ ಮೈನ್ ಅಂತ ಇದೆ ಆಯಿತಾ. 1 ಓವರ್ ದೇರ್ ಈಸ್ ಮೈನ್ ಆಯಿತಾ. ಈಸ್ ಇದ್ದಿದ್ದು ಏನಾಗುತ್ತೆ, ವಾಸ್ ಆಗುತ್ತೆ. 1 ಇದ್ದಿದ್ದು ಏನೂ ಚೇಂಜಸ್ ಮಾಡೋಕ್ಕೆ ಬರಲ್ಲ. ಸೊ ಓವರ್ ಇದ್ದಿದ್ದು ಏನೂ ಚೇಂಜಸ್ ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ ನೋಡಿ 1 ಓವರ್ ದೇರ್, ಈಸ್ ಇದ್ದಿದ್ದು ಮಾಡಬೇಕು, ವಾಸ್ ಅಂತ ಮಾಡ್ಕೋಬೇಕು. ಮೈನ್ ಇದ್ದಿದ್ದು ಏನಾಗುತ್ತೆ, ಹೀಸ್ ಆಗುತ್ತೆ ಆಯಿತಾ. ಮೈನ್ ಇದ್ದಿದ್ದು ಹೀಸ್ ಆಯಿತಾ. ಅಂದರೆ ದೇರ್ ಈಸ್ ಮೈನ್ ಅಂದರೆ ಅವನೇ ಹೇಳ್ತಾ ಇದ್ದಾನೆ, ಸೊ ಅದಕ್ಕೆ ಹೀಸ್ ಅಂತ ಬರುತ್ತೆ ಆಯಿತಾ. ದೇರ್ ವಾಸ್ ಹೀಸ್ ಆಯಿತಾ, ದೇರ್ ವಾಸ್ ಹೀಸ್ ಅಂತ. ಈಸ್ ಇದ್ದಿದ್ದು ವಾಸ್ ಆಗುತ್ತೆ. ಸೊ ಮೈನ್ ಇದ್ದಿದ್ದು ಅವನೇ ಹೇಳ್ತಾ ಇದ್ದಾನೆ, ಸೊ ಮೈನ್ ಅಂತ, ಅದಕ್ಕೆ ಹೀಸ್ ಆಗುತ್ತೆ. ಇಲ್ಲಿ ಜೊನಾಯ್ತೋ ದೇರ್ ಆರ್ 3 ಪ್ರೆಸ್ಟೀಜ್ ಸಿಟ್ಟಿಂಗ್ ದೇರ್, ಅಂದರೆ ಇಲ್ಲಿ ಪುರೋಹಿತರು 3 ಜನ ಇಲ್ಲಿ ಕೂತಿದ್ದಾರೆ ಅಂತ ಅವನು ಹೇಳ್ತಾನೆ ಜೊನಾಯ್ತೋ. ಇಲ್ಲಿ ಏನು ಬರೀಬೇಕು, ಜೊನಾಯ್ತೋ ರಿಪ್ಲೈಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ಇಲ್ಲಾಂದರೆ ಜೊನಾಯ್ತೋ ಸೇಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ ಆಯಿತಾ. ಒಂದೇ ಆನ್ಸರ್ ಆಗಿರುತ್ತೆ. ಜೊನಾಯ್ತೋ ರಿಪ್ಲೈಡ್ ದ್ಯಾಟ್, ಜೊನಾಯ್ತೋ ಸೇಡ್ ದ್ಯಾಟ್. ಇಲ್ಲಿ ಇವಾಗ ಜೊನಾಯ್ತೋ ಸೇಡ್ ಡಾನ್ ಗೆಂಜಾಲೋ ದ್ಯಾಟ್ ಅಂತ, ಡಾನ್ ಗೆಂಜಾಲೋ ದ್ಯಾಟ್ ಆಯಿತಾ. ದೇರ್ ಇದ್ದಿದ್ದು ಸೇಮೇ ಆಗುತ್ತೆ, ದೇರ್ ಆಯಿತಾ, ದೇರ್. ಅದೇ ರೀತಿ ಆರ್ ಇದ್ದಿದ್ದು ಏನಾಗುತ್ತೆ, ವರ್ ಅಂತ ಆಗುತ್ತೆ. 3 ಪ್ರೆಸ್ಟಿಸ್ಟ್ ಅಂದರೆ 3 ಜನ ಪುರೋಹಿತರು, 3 ಪ್ರೆಸ್ಟಿಸ್ ಅದು ಸೇಮೇ ಆಗುತ್ತೆ. ಸಿಟ್ಟಿಂಗ್ ದೇರ್ ಅಂದ ತಕ್ಷಣ ಸೇಮೇ ಆಗುತ್ತೆ, ಸಿಟ್ಟಿಂಗ್ ದೇರ್.
ಇವಾಗ ಕೊನೆ ಲೈನ್ ಅಬ್ಸರ್ವ್ ಮಾಡಿ ಆಯಿತಾ. ಇಲ್ಲಿ ಡಾನ್ ಗೆಂಜಾಲೋ ರೂಡ್ ದೆಮ್ ಔಟ್ ಅಂದರೆ ಇಲ್ಲಿ ಅವನು ಆರ್ಡರ್ ಮಾಡ್ತಾನೆ. ಡಾನ್ ಗೆಂಜಾಲೋ ಇಲ್ಲಿ ಆರ್ಡರ್ ಅಂತ ಬರೆದ್ರು ಕೂಡ ಓಕೆ. ಇಲ್ಲಿ ಇವಾಗ ನಾನು ಆರ್ಡರ್ ಅಂತ ಬರಿತೀನಿ ಆಯಿತಾ. ಡಾನ್ ಗೆಂಜಾಲೋ ಆರ್ಡರ್, ಇಲ್ಲಾಂದರೆ ರಿಪ್ಲೈಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ಆರ್ಡರ್ ಆಯಿತಾ, ಆರ್ಡರ್ ಈ ರೀತಿ ಬರೆದ್ರು ಕೂಡ ಓಕೆ. ಇಲ್ಲಾಂದರೆ ಡಾನ್ ಗೆಂಜಾಲೋ ಆರ್ಡರ್ ಟು ಹಿಮ್ ಆಯಿತಾ. ಆರ್ಡರ್ ಟು ಹಿಮ್ ಅಂದರೆ 3 ಜನ ಪುರೋಹಿತಿಗೆ ಅವನು ಆರ್ಡರ್ ಮಾಡ್ತಾನೆ ಆಯಿತಾ, ರೂಡ್ ದೆಮ್ ಔಟ್ ಅಂತ ಆಯಿತಾ. ಹಿಮ್ ಟು ಆಯಿತಾ, ಹಿಮ್ ಟು ರೂಟ್ ದೆಮ್ ಔಟ್ ಅಂತ. ಇಷ್ಟು ಬರೆದರೆ ನಮಗೆ 5 ಮಾರ್ಕ್ಸ್ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂತೀನಿ. ಇದರ ಮೇಲೆ ಒಂದೇ ವಿಡಿಯೋ ಮಾಡಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೆಂಗೆ ಡೀಪ್ ಆಗಿ ಹೇಳಿದ್ದೇನೆ ನೋಡ್ಕೋಬಹುದು. ಥ್ಯಾಂಕ್ ಯು.